ಎಲ್ಲರೂ ಶಾಂತಿ ರೀತಿಯಿಂದ ಮೊಹರಂ ಹಬ್ಬ ಆಚರಿಸಲು ಪಿಎಸ್ಐ ನಾಗರಾಜ್ ಗಡದ್ ಕರೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬರುವ ಮೊಹರಂ ಹಬ್ಬದ ಹಿನ್ನೆಲೆ ಶಾಂತಿ ಸಭೆಯನ್ನ ಕರೆಯಲಾಗಿತ್ತು. ಶಾಂತಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಪೊಲೀಸ್ ಠಾಣೆಯ ಪಿಎಸ್ಐ ನಾಗರಾಜ್ ಗಡದ ಅವರು, ಹಿಂದೂ ಮುಸ್ಲಿಂ ಸಮುದಾಯಗಳ ಭಾವೈಕ್ಯತೆಯನ್ನ ಸಾರುವ ಮೊಹರಂ ಹಬ್ಬವನ್ನು ಎಲ್ಲರೂ ಶಾಂತಿ ರೀತಿಯಿಂದ ಆಚರಿಸಿ ಎಂದು ಕರೆ ನೀಡಿದರು. ಈ ಸಮಯದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯಗಳ ಹಿರಿಯ ಮುಖಂಡರು, ಯುವಕರು, ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರದಿ ವೀರಣ್ಣ ಹಡ್ಪದ NKS TV4 ಲಕ್ಷ್ಮೇಶ್ವರ. ಪ್ರಸ್ತಾಪ ಮಾಡ್ತಿದ್ದೀವಿ ಅಂತಂದ್ರೆ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಮುಸಲ್ಮಾನ ಧರ್ಮದಲ್ಲಿ ಇಮಾಮ್ ಹುಸೇನ್ ಅಂತಹ ಪ್ರಚಂಡ ವ್ಯಕ್ತಿಯನ್ನು ಇಟ್ಟುಕೊಂಡು, ಹಾಗೆಯೇ ಹಿಂದೂ ಧರ್ಮದಲ್ಲಿ ಚಂದ್ರಗುಪ್ತ ಮೌರ್ಯನ ವಿಶೇಷತೆಗಳು ನಮ್ಮ ಹಿಂದೂಗಳಿಗೆ ಇರಬೇಕು, ಮುಸಲ್ಮಾನರ ಮಾಡ್ಬೇಕು, ಅಡಿಯಲ್ಲಿ ಮಾಡ್ಬೇಕು ಅಂತ. ಯಾವುದೇ ಒಬ್ಬ ಮನುಷ್ಯ ಹುಟ್ಟುವಾಗ ನಾ ಇದೇ ಧರ್ಮದಲ್ಲಿ ಹುಟ್ಟುತ್ತೀನಿ ಅಂತಂದ್ರೆ ಯಾವತ್ತೂ ಸಹಿತ ಹುಟ್ಟಿರಂಗಿಲ್ಲ. ಹುಟ್ಟಿನ ಮೇಲೆ ಧರ್ಮ ಸ್ಟಾರ್ಟ್ ಆಗುತ್ತೆ ಬಿಟ್ಟಲ್ಲ, ಹುಟ್ಟೋಕ್ಕಿಂತ ಮೊದಲು ಯಾವತ್ತೂ ಧರ್ಮ ಸ್ಟಾರ್ಟ್ ಆಗಲ್ಲ ಅಂತ ಹೇಳಿ. ಹಾಗಾಗಿ ನಾವು ಹುಟ್ಟಿದ ಮೇಲೆ ನಮ್ಮ ಹೆಸರ ಮೇಲೆ ಇಟ್ಟ ಮೇಲೆ ಆ ವ್ಯಕ್ತಿ ಹಿಂದೂನು, ಮುಸ್ಲಿಮು, ಸಿಖ್, ಬೌದ್ಧ ಅನ್ನೋದು ಐಡೆಂಟಿಫೈ ಆಗ್ತದೆ. ಅಲ್ಲಿ ತನಕನೂ ಏನೂ ಇಲ್ಲ. ಅವ್ನಿಗಿನ್ನೂ ಹೆಸರು ಇರೋ ತನಕನೂ ಗೊತ್ತಾಗೋದಿಲ್ಲ ನಾನು ಯಾವುದು ಧರ್ಮ ಇದೆ ಅನ್ನೋದು ಗೊತ್ತಾಗೋದಿಲ್ಲ, ಯಾವ ಜಾತಿ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಅವ್ನು ಹುಟ್ಟಿ ಬಳಿಕ ಅವನ ಹೆಸರು ಇಟ್ಟ ಮೇಲೆ ಗೊತ್ತಾಗುತ್ತೆ ನೀವು ಇದೇ ಜಾತಿ, ಇವನು ಇದೇ ಧರ್ಮ. ಹಂಗಿದ್ದಾಗ ಅಂದ್ರೆ ಮನುಷ್ಯನೇ ಏನ್ ಮಾಡ್ಯಾನ, ಒಂದು ಧರ್ಮವನ್ನ ಜಾತಿಯನ್ನ ಸೃಷ್ಟಿ ಮಾಡಿದಾನ ಅಂತ ಹೇಳಿ. ಅದಕ್ಕೆ ಕುವೆಂಪು ಒಂದು ಮಾತು ಹೇಳ್ತದ, ಮನುಷ್ಯ ಜಾತಿ ಕುಲಂ ಒಂದೇ ತಂದೆ, ಮನುಷ್ಯ ಒಂದೇ ಜಾತಿ ಕುಲಂ ತಂದೆ. ಅಂದ್ರೆ ಇಡೀ ಮನಕುಲನ ಒಂದೇ ಜಾತಿ ಇದ್ದಾಗ. ಅದಕ್ಕೆ ಮುಕ್ತಿ ಮುಂಜದಲ್ಲಿ ಅದಕ್ಕೂ ಒಂದು ಟ್ಯಾಗ್ಲೈನ್ ಇದೆ, ವಿಶ್ವಕ್ಕೆ ಜಯವಾಗಲಿ. ಆ ಪದ ಒಂದು ಊರಿಗೆ ಓದ್ಬಿಟ್ರೆ ನಮ್ಗೆ ಇಡೀ ಜಗತ್ತು ಗೊತ್ತಾಗ್ತದೆ ಅಂತ. ಅವ್ರು ಏಕೆ ಹೇಳ್ಬಿಟ್ರೆ ಇದ ಧರ್ಮಕ್ಕೆ ಜಯವಾಗ್ಲಿ, ಅದ ಧರ್ಮಕ್ಕೆ ಜಯವಾಗ್ಲಿ ಯಾವತ್ತು ಹೇಳಿಲ್ಲ, ಆಡವ ಧರ್ಮಕ್ಕೆ ಕಷ್ಟ ಏನಾಗ್ಲಿ ಜಯವಾಗ್ಲಿ ತಂದು. ಅದು ಬಹಳ ವಿಶೇಷ ಇದೆ ಲಕ್ಷ್ಮೇಶ್ವರ. ಅದಕ್ಕಾಗಿ ಅಂತಂದ್ರೆ ಏನು, ಸೋಮನಾಥನ ಒಂದು ಪ್ರಸಿದ್ಧತೆ, ದೂಧನ ಅಜ್ಜನ ಒಂದು ಪ್ರಸಿದ್ಧತೆ ಇಲ್ಲಿದೆ. ನಾ ಬಂದು ಒಂದು 20 ತಿಂಗಳಾಯ್ತು. ಇದು ನಂದು 2ನೇ ಗಣಪತಿ ಹಬ್ಬ ಸ್ಟಾರ್ಟ್ ಆಗುತ್ತಾ, ಇದು ನಂದು ಇದು ಮೊದಲನೇದು ಇದು ಸ್ಟಾರ್ಟ್ ಆಗುತ್ತೆ. ಈಗ 2ನೇ ಈದ್ ಮಿಲಾದ್ ಹಬ್ಬ ಒಂದು ಸ್ಟಾರ್ಟ್ ಆಗುತ್ತಾ. ಹೀಗೆ 2 ಹಬ್ಬಗಳನ್ನ ಮುಗಿಸಿದೆ ನಾನು. ಅದು ಬಂದು 2 ವರ್ಷ ಆಯಿತು. ನಾನು ಜೊತೆ ತಾವೆಲ್ಲರ ಕೈ ಜೋಡಿಸಿದ್ವಿ, ಒಬ್ಬರು ಇಬ್ಬರು ಅಂತಲ್ಲ, ಪ್ರತಿಯೊಂದೂ ಸಹಿತ ಯಾವುದೇ ಭಾವೈಕ್ಯತೆಯಲ್ಲಿ ಆಗಲಿ, ಜಗಳದಲ್ಲಿ ಆಗಲಿ, ಅಥವಾ ಯಾವುದೇ ಸಮಸ್ಯೆ ಬಂದಾಗ ಇನ್ನೊಂದು ಯಾವ ಡಿಸ್ಟಿಕ್ನಲ್ಲಿ, ಜಿಲ್ಲೆಯಲ್ಲಿ, ಯಾವ ತಾಲೂಕಿನಲ್ಲಿ ಇಷ್ಟೊಂದು ಜನ ಕೋಆಪರೇಟಿವ್ ಆಗಿ ಅಲ್ಲೆಲ್ಲೋ ಒಂದು ಜಗಳ ಏನಾಗ್ತದೆ, ಜಗಳ ಇಮಿಡಿಯೇಟ್ ಆಗಿ ವಿತಿನ್